ಪಶ್ಚಿಮ ಕಡೆ ತೋರ್ಸೋ ಕೋಣೆಗೆ ಹೋಗ್ತಾ ಇದೀವಿ. ಅಂಡ್ ವೆಸ್ಟ್ ಸೈಡ್ ಹೇಳಿದ್ ನಾನು, ಅದು ಸರ್ಪ್ರೈಸ್ ಅಲ್ಲ. ಐಸ್ ವಡೆ ಪಾನಿಪುರಿ ತಿನ್ಸಕ್ಕೆ ನಮ್ಗೆ ಕರ್ಕೊಂಡು ಹೋಗ್ತಾ ಇರೋ ಜಾಗ. 50 ನಿಮಿಷ ಸುತ್ಬಿಟ್ಟು 3 ಪೀಸ್ ಬಟ್ಟೆ ತಗೊಂಡ್ಲು. ವ್ಲಾಗ್ ಅಲ್ಲಿ ಪ್ರೂಫ್ ಇದೆ. ಯೂಜಸ್ ಇನ್ನು ಹಂಗೆ ಮಾರ್ಬಿಡ್ತೀನಿ ಅಷ್ಟೇ ಗೈಸ್. ಇದೇ ನಮ್ಮ ಫ್ರೆಂಡ್ಶಿಪ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬೇಸಿಕ್ಲಿ ಏನಂದರೆ ವಡೆ ನನಗೆ ಕಾಲ್ ಮಾಡಿಬಿಟ್ಟು ನನಗೋಸ್ಕರ ಏನೋ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿದ. ಅದಕ್ಕೆ ಇವಾಗ ಅವ್ನ ಮನೆಗೆ ಬಂದಿದ್ದೀನಿ ನಾನು. ವಡೆ ಏನು ಹೇಳ್ತಾ ಇದ್ದಾನೆ ಅಂದರೆ ನನ್ನ ಸರ್ಪ್ರೈಸ್ ಗಿಫ್ಟ್ಗೋಸ್ಕರ ಅವನ ಜೊತೆ ಇವಾಗ ಆಚೆ ಹೋಗ್ಬೇಕಂತೆ. ಅಲ್ಲಿ ಹೋಗ್ತಾ ಗೊತ್ತಾಗುತ್ತೆ ಏನು ಅಂತ. ವಡೆ ಎಲ್ಲಿ ಹೋಗ್ತಾ ಇದ್ದೀವಿ ವಡೆ ನಾವು? ಎಲ್ಲಿ ವಡೆ? ಯು ಶುಡ್ ಟೆಲ್. ಕೆಲಸ ಮಾಡ್ತೀನಿ, ರೆಡಿಯಾಗಿ ಕರ್ಕೊಂಡು ಹೋಗ್ತಾ ಇದೀವಿ. ಎಲ್ಲಿಂದ ಗೊತ್ತಾಗ್ತಲ್ಲ ನನಗೆ, ಎಲ್ಲಿ ಹೇಳು. ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಸ್ ವಡೆ ಕ್ಲೂ, ಹಿಂಟ್ ಕೊಡು. ಹಿಂಟ್. ಹೆಣ್ಮಕ್ಳಿಗೆ ಯಾವ್ದು ಜಾಸ್ತಿ ಇಷ್ಟ? ಏನು ಚಾಕ್ಲೇಟ್ಸಾ? ಬಟ್ಟೆ, ಚಪ್ಪಲಿ, ಬ್ಯಾಗು ಅಷ್ಟೇ ವಡೆ. ಕಾಫಿ, ಐಸ್ ಕ್ರೀಮ್, ಕೇಕ್. You're pouring something and you're eating. ಏನು? ಪಿಜ್ಜಾ. ಏನ್? ಪಾನಿಪುರಿ. ಇದಾ ನನ್ನ ಸರ್ಪ್ರೈಸ್ ಗಿಫ್ಟು. ಗೈಸ್, ಸೊ ಇವನು ಬಸವೇಶ್ ನಗರಿಂದ BTM ಲೇಔಟ್ ನನಗೆ ಕರೆದಿರೋದು ಪಾನಿಪುರಿಗೋಸ್ಕರ. ಅದು ಈ ವೆದರಲ್ಲಿ ಪಾನಿಪುರಿ ತಿನ್ನಬೇಕು ಅಂದರೆ ಇಟ್ಸ್ ಗೋನ್ ಬಿ ಅಮೇಝಿಂಗ್. ಆಲ್ಸೋ ಇವತ್ತು ವೆಸ್ಟ್ ಸೈಡಲ್ಲಿ ಏನೋ ಆಫರ್ ನಡೀತಾ ಇದೆಯಂತೆ. ಸೊ ಐ ವಾಸ್ ಟೆಲ್ಲಿಂಗ್ ಫಸ್ಟ್ ಅಲ್ಲಿ ಹೋಗೋಣ, ಆಮೇಲೆ ಪಾನಿಪುರಿ ತಿನ್ನಕ್ಕೆ ಹೋಗೋಣ ಅಂತ ಹೇಳಿದೆ. ಇವನು ಎಷ್ಟು ಚಾಲು ಅಂದರೆ ಮ್ಯಾಪ್ ಕೂಡ ಹಾಕಿಲ್ಲ, ನನಗೆ ಗೊತ್ತಾಗಬಾರ್ದು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ವೆಸ್ಟ್ ಸೈಡ್ಗೆ ಫಸ್ಟ್ ವೆಸ್ಟ್ ಸೈಡ್ಗೆ. ವೆಸ್ಟ್ ಸೈಡ್ ಅದೆಯಲ್ಲ. ಎಸ್. ವೈ ಡು ಆಕ್ಟ್ ಸೋ ಸರ್ಪ್ರೈಸ್ ವಡೆ? Why do I act so surprised? ತುಂಬಾ ಕಮೆಂಟ್ಗಳು ನೋಡಿದ್ದೀನಿ, ಕನ್ನಡದಲ್ಲಿ ಮಾತಾಡಿ ಅಂತ. ಕನ್ನಡದಲ್ಲೇ ಸ್ವಚ್ಛ ಕನ್ನಡದಲ್ಲೇ ಮಾತಾಡ್ತೀನಿ. ಅಲ್ಲಿ ಇಲ್ಲಿ ಸ್ವಲ್ಪ ಉಚ್ಚಾರಣೆ ಸರಿಗ್ ಬಂದಿಲ್ಲ ಅಂದ್ರೆ ದಯವಿಟ್ಟು ಕ್ಷಮೆ ಇರಲಿ. ನೀನೇ ಹೇಳ್ತಾ ಇದೆಯಲ್ಲ ವೆಸ್ಟ್ ಸೈಡ್ಗೆ ಹೋಗೋಣ ಅಂತ, ವೆಸ್ಟ್ ಸೈಡ್ಗೆ ಹೋಗೋಣ ಅಂತೇಳಿ ವೆಸ್ಟ್ ಸೈಡ್ಗೆ ನಾವು ದಾರಿ ಹಾಕ್ಬಿಟ್ಟು ಅಲ್ಲ, ನೀನ್ ಇವನು ಎಲ್ಲಿ ಹೋಗ್ಬೇಕಂದ್ರೂ ದಾರಿ ಹಾಕ್ಬಿಟ್ಟೆ ಹೋಗೋದು. ಮ್ಯಾಪ್ ಇಲ್ಲದೆ ಆಗಲ್ಲ. ಇಲ್ಲಿಂದ ಪಕ್ಕದ ರೋಡ್ಗೆ ಹೋಗ್ಬೇಕಂದ್ರೂ ಮ್ಯಾಪ್ ಹಾಕ್ತಾನೆ. ಅದಕ್ಕೆ ನಾನು ಕೇಳಿದ್ದು. ಅಂಡ್ ವೆಸ್ಟ್ ಸೈಡ್ ಹೇಳಿದ್ ನಾನು, ಅದು ಸರ್ಪ್ರೈಸ್ ಅಲ್ಲ. ವೆಸ್ಟ್ ಸೈಡ್ ಹೇಳಿದ್ ನಾನು ಗೈಸ್. ಸರ್ಪ್ರೈಸ್. ವೆಸ್ಟ್ ಸೈಡ್ ಕನ್ನಡ ಅಂತಾರೆ ವೆಸ್ಟ್, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಅಲ್ಲ, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಐ ಥಿಂಕ್ ವೆಸ್ಟ್ ಇಸ್ ಪಶ್ಚಿಮ. ವೆಸ್ಟ್ ಅಂದ್ರೆ ಪಶ್ಚಿಮ ಅನ್ಕೋತೀನಿ. ಪೂರ್ವ ಐ ಥಿಂಕ್. ಓಕೆ, ವೆಸ್ಟ್ ಸೈಡ್ ಶೋರೂಮ್ ನ ಕನ್ನಡದಲ್ಲಿ ಪಶ್ಚಿಮ ಕಡೆಗೆ ಪಯಣ. ಪಶ್ಚಿಮ ಕಡೆ ಶೋರೂಮ್ ಏನಂತ ಕನ್ನಡದೊಳಗೆ? ರೂಮ್ಗೆ ಶೋ ಅಂದ್ರೆ ತೋರ್ಸೋದು, ರೂಮ್ ಅಂದ್ರೆ ಕೋಣೆ, ತೋರ್ಸೋ ಕೋಣೆ. ಪಶ್ಚಿಮ ಕಡೆ ತೋರ್ಸೋ ಕೋಣೆಗೆ ಹೋಗ್ತಾ ಇದೀವಿ. ವೆಸ್ಟ್ ಸೈಡಲ್ಲಿ ಸೇಲ್ ನಡೀತಾ ಇದೆ ಅಂತ ಬರೀ ನನಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ. ಅನ್ಸುತ್ತೆ ಪಾರ್ಕಿಂಗ್ ಸಿಕ್ಕಿಲ್ಲ. ಸೊ ಪಾರ್ಕಿಂಗಲ್ಲಿ ಸ್ವಲ್ಪ ದೂರಕ್ಕೆ ಮಾಡಿ ಇವಾಗ ವಿರ್ ಎಂಟರಿಂಗ್ ದಿಸ್ ಪ್ಲೇಸ್. ಸೊ ಗ್ರೌಂಡ್ ಫ್ಲೋರಲ್ಲಿ ನಾನಿಷ್ಟು ಬಟ್ಟೆ ತೊಗೊಂಡಿದ್ದೀನಿ. ಇವಾಗ ಫಸ್ಟ್ ಫ್ಲೋರ್ಗೆ ಹೋಗ್ಬಿಟ್ಟು ಎಥ್ನಿಕ್ ವೇರ್ ನೋಡೋಣ. ಆ್ಯಂಡ್ ವಡೆ ಅವ್ನ ಮೆನ್ಸ್ ಔಟ್ಫಿಟ್ ನೋಡ್ತಾನೆ. ಗೈಸ್, ಯು ಕ್ಯಾನ್ ಸಿ ದ ಸೇಲ್ ಪ್ರೈಸ್. ಇಟ್ಸ್ ಜಸ್ಟ್ ಕ್ರೇಜಿ. ವಡೆ ಇಲ್ಲಿ ಯಾವ ರೇಂಜಿಗೆ ಸೇಲ್ ನಡೀತಾ ಇದೆ ಅಂದರೆ ಇದು ಪ್ರೈಸ್ ಬೋರ್ಡೇ ತೆಗೆದುಬಿಟ್ಟಿದ್ದಾರೆ. ಎಷ್ಟು ಮತ್ತೆ ಇದು? ಐ ಡೋಂಟ್ ನೋ. MRP ಪ್ರೈಸ್ ಇದೆ 699. MRP ಇರಲ್ಲ, ಕಮ್ಮಿ ಇರುತ್ತೆ. ಸೇಲ್ ಪ್ರೈಸ್ ಅಲ್ಲ, ಅಲ್ಲಿ ಬೋರ್ಡೇ ತೆಗೆದುಬಿಟ್ಟಿದೆ. ನಾವು ಆಲ್ರೆಡಿ ಇಷ್ಟು ಬಟ್ಟೆ ಎತ್ಕೊಂಡಿದ್ದೀನಿ. ಇದೆಲ್ಲ ಟ್ರೈ ಮಾಡಬೇಕು. ಅಲ್ಲಿವರೆಗೂ ಪೇಷನ್ಸ್ ಎತ್ಕೊಂಡು. ನನಗೇನಿಲ್ಲ ಪೇಷನ್ಸು. 10 ಗಂಟೆವರೆಗೂ ಓಪನ್ ಇರುತ್ತೆ. 10 ಗಂಟೆವರೆಗೂ ಓಪನ್ ಇರಲ್ಲ ಪಾನಿಪುರಿ. ಓ ನೋ, ವಿ ಶುಡ್ ನಾಟ್ ಶುಡ್ ಅದರ್ ಪೀಪಲ್. ಏನು ಮಾಡ್ತಿದ್ದೆ? ವಡೆ ಬ್ಲಾಕ್ ಮಾಡ್ತಾಯಿದ್ದೆ. ಹುಡುಕ್ತಾ ಇದ್ದೀನಿ ಈಗ. ಅಷ್ಟೊಂದು ಬಟ್ಟೆ ಇದೆ, ಯಾವ್ದು ತಗೋಬೇಕಂತ
ಇಲ್ಲಿವರೆಗೂ ವಾಯ್ಸೇ ಬಂದಿರಲ್ಲ. ನಾನು ಜೋರಾಗಿ ಕಿರ್ಸ್ಕೊಂಡು ಮಾತಾಡೋದು. ಇವನ್ ಪಾಪ ನನಗೋಸ್ಕರ ಕಾಯ್ಕೊಂಡು ನಿಂತಿದ್ದಾನೆ. ಬಿಲ್ಲಿಂಗ್ ಕ್ಯೂನ ಎಷ್ಟು ದೊಡ್ಡದಿತ್ತು, ಏನು ಮಾಡೋದು ಗೈಸ್. ಇವಾಗಷ್ಟೇ ಶಾಪಿಂಗ್ ಮುಗಿಸ್ದೆ. ಸಮಥಿಂಗ್ ವಿಯರ್ಡ್ ಏನಂದರೆ ಸೈಜ್ ಎಷ್ಟಿದೆ ಬಟ್ ಅದು ಎಕ್ಸೆಲ್ ಥರ ಅಷ್ಟು ದೊಡ್ಡದಿತ್ತು. ಪ್ರಾಬ್ಲಿ ಸೇಲ್ ನಡೀತಾ ಇದೆ, ಅದಕ್ಕೆ ಐ ಕುಡಂಟ್ ರಿಲಿ ಶಾಪ್ ಮಚ್. ಓಕೆ, ಸ್ವಲ್ಪ ಎಷ್ಟೋ ತೊಗೊಂಡೆ. ಪಾಪ ಸ್ವಲ್ಪ ಹುರ್ಕೊಂಡಿದ್ದಾನೆ, ಇಷ್ಟು ತೊಗೊಳೋಕ್ಕೆ ಇಷ್ಟೊತ್ತು ಮಾಡಿದ್ಯಾ ಅಂತ. ಆ್ಯಕ್ಚುಲಿ ಬಟ್ ಟೈಮ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಬರೀ 40 ಮಿನಿಟ್ಸ್ ಆಯಿತು. ಅದ್ರಲ್ಲಿ ಕ್ಯೂ ಅಲ್ಲಿ 20 ನಿಮಿಷ ನಾನು ಹುಡುಕ್ತಾ ಇದ್ದೆ ಏನು ತೊಗೋಬೇಕು ಅಂತ. ಬಟ್ ನಾನು ಹೇಳ್ದಂಗೆ ಸಿಗ್ಲಿಲ್ಲ ಏನು. ಬಟ್ ಹೆಂಗಿತ್ತು ಒಡೆ ನಿನ್ನ ಶಾಪಿಂಗ್ ಎಕ್ಸ್ಪೀರಿಯನ್ಸು? ನಿನ್ನ ಫೇಸಲ್ಲೇ ಕಾಣಿಸ್ತಾ ಇದೆ. ಏನು ಕಾಣ್ತಾ ಇದೆ ಫೇಸಲ್ಲಿ? ನಿಂಗೆ ಎಷ್ಟು ಖುಷಿ ಆಯಿತು ಶಾಪಿಂಗ್ ಎಕ್ಸ್ಪೀರಿಯನ್ಸಿಂದ ಅಂತ. ಅರ್ಧ ಗಂಟೆ 50 ನಿಮಿಷ ಸುತ್ತಬಿಟ್ಟು 3 ಪೀಸ್ ಬಟ್ಟೆ ತೊಗೊಂಡ್ಲು. ಅದು ಖರ್ಚೀಫ್ ಇದ್ದಂಗೆ ಇತ್ತಪ್ಪ. ಏನು ತೊಗೊಂಡೆ ಒಡೆ ನೀನು ಖರ್ಚೀಫಲ್ಲಿ? ಖರ್ಚೀಫ್ ಏನಿಲ್ಲ ಗೈಸ್, ಒಂದು ಟಾಪ್ ತೊಗೊಂಡೆ, ಒಂದು ಕುರ್ತಾ ಅಮ್ಮಗೋಸ್ಕರ ತೊಗೊಂಡೆ, ಇನ್ನೊಂದು ಟಾಪ್ ನನಗೋಸ್ಕರ ತೊಗೊಂಡೆ. ಅಲ್ಲಿ ಮಾಲ್ ಎಂಟ್ರಿನಾ? ಓಹೋ, ಮುಂದಿನ ನಿಲ್ದಾಣ ವೆಗಾ ಸಿಟಿ ಮಾಲ್ ಗೈಸ್. ವೆಗಾ ಸಿಟಿ ಮಾಲಲ್ಲಿ ಇವನು ನನಗೆ ಪಾನಿಪುರಿ ತಿನ್ನಿಸ್ತಾ ಇದ್ದಾನೆ. ಅಲ್ಲ, ತಿನ್ನಿಸ್ತಾನೆ, ಸಾರಿ. ಎಕ್ಸೈಟ್ಮೆಂಟಲ್ಲಿ ತಪ್ಪಾಗಿ ಮಾತಾಡ್ತೀನಿ ಒಂದೊಂದ್ಸತಿ. ವೆಗಾ ಸಿಟಿ ಮಾಲಿಗೆ ಬಂದಿದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಇವಡೆ? ಪಾನಿಪುರಿ ತಿನ್ನಕ್ಕೆ. ಎಲ್ಲಿ ಇವಡೆ ಪಾನಿಪುರಿ ತಿನ್ನಕ್ಕೆ? ಮೇಲೊಂದು ಹೊಸದಾಗೊಂದು ಪಾನಿಪುರಿ ಅಂಗಡಿ ಓಪನ್ ಮಾಡಿದ್ರೆ ಗ್ರೌಂಡ್ ಫ್ಲೋರಲ್ಲಿ ವೆಗಾ ಸಿಟಿ ಮಾಲಲ್ಲಿ. ಇಲ್ಲಿ ಅವಳಿಗೆ ಪಾನಿಪುರಿ ತಿನ್ಸೋಣ ಅಂತ. ಆಯಿತು, ನೀವು ವೆಸರಲ್ಲಿ ಯಾಕೆ ಶಾಪ್ ಮಾಡಿಲ್ಲ? ಚೆನ್ನಾಗಿರಲಿಲ್ಲ, ಎಲ್ಲ ಔಟ್ಡೇಟೆಡ್. ಫ್ಯಾಷನ್ ಫುಲ್ ಔಟ್ಡೇಟೆಡ್, ನಥಿಂಗ್ ನ್ಯೂ. ಏನು ಇಷ್ಟ ಆಗಲಿಲ್ವಾ? ಏನು ಇಷ್ಟ ಆಗಿಲ್ಲ, ನಥಿಂಗ್ ನ್ಯೂ, ಎಲ್ಲ ಹಳೇ ಇದೆ. ಗೈಸ್, ವಡೆ ಪಾನಿಪುರಿ ತಿನ್ಸಕ್ಕೆ ನಮಗೆ ಕರ್ಕೊಂಡು ಹೋಗ್ತಾ ಇರೋ ಜಾಗ. ಇಲ್ಲಿ ಪಾನಿಪುರಿ ಸಿಗುತ್ತಾ? ವಾಟ್ ವಡೆ ಮಸಾಲೆ ಪುರಿ ಪಾನಿಪುರಿ ತಿನ್ನಕ್ಕೆ ಎಕ್ಸೈಟೆಡ್ ಆಗಿದೆಯಾ? ತುಂಬ ಎಕ್ಸೈಟೆಡ್. ಏನು ಕೀಪ್ ಗೆಸ್ಸಿಂಗ್ ಪ್ರಾಡಕ್ಟ್ ಏನು ಅಂತ ನನಗೆ ಆಲ್ರೆಡಿ ಗೊತ್ತಾಯಿತು ಏನು ಅಂತ. ಎಕ್ಸೈಟೆಡ್. ಸೊ ನನ್ನ ಬೆಸ್ಟ್ ಫ್ರೆಂಡ್ ಇರೋದ್ರಿಂದ ಈ ಥರ ಪಾನಿಪುರಿ ಸಿಗ್ತಾ ಇದೆ ಅಂತ ನನಗೆ ತುಂಬಾ ಖುಷಿ ಆಗ್ತಿದೆ. ಓಕೆ ಗೈಸ್, ಸೊ ಪ್ರೆಸೆಂಟಿಂಗ್ ಯು ಗೈಸ್ ದ ಪಾನಿಪುರಿ ದಟ್ ಐ ಗಾಟ್. ಐ ಆಮ್ ಸೋ ಎಕ್ಸೈಟೆಡ್. ಸೊ ಇದೇ ನನ್ನ ಪಾನಿಪುರಿ ವಡೆ ನನ್ನ ಬೆಸ್ಟ್ ಫ್ರೆಂಡ್ ಕೊಡಿಸ್ತಾ ಇರೋದು. ಇದನ್ನು ಅನ್ಬಾಕ್ಸ್ ಮಾಡಿ ನಿಮಗೆ ತೋರಿಸ್ತೀನಿ. ಗೈಸ್, ಶ್ರೀಮಂತ ಇದು ಯಾರ್ದು ದುಡ್ಡು ಅಂತ ಒಬ್ರು ವಿನಯ್. ಇದು ಯಾರ್ದು ದುಡ್ಡು ಅಂತ ಒಬ್ರು ಗೊತ್ತಾಗುತ್ತೆ. ಶ್ರೀಮಂತ. ಬೇಜಾರಾಗ್ತಿದೆಯಾ? ಅಷ್ಟೊಂದು ಕ್ಯಾಶ್ ಕೈಯಲ್ಲಿ ಇವಾಗ ಇಷ್ಟೇ ಇದೆ ಅಂತ. ಸೊ ಇದನ್ನ ಇವಾಗ ಅನ್ಬಾಕ್ಸ್ ಮಾಡ್ತೀನಿ. ಒಳ್ಳೆ ಮೊಟ್ಟೆ ಇದಂಗಿದೆ. ನಾವು H&Mಗೆ ಬಂದ್ವಿ. ವಡೆ ಔಟ್ಫಿಟ್ ಟ್ರೈ ಮಾಡ್ತಿದ್ದಾನೆ ಪಾಪ. ಅವನಿಗೆಲ್ಲೂ ಬಟ್ಟೆ ಸಿಕ್ಕಿಲ್ಲ. ತೋರಿಸು. ನೈಸ್. H&Mಗೆ ಆ್ಯಕ್ಚುಲಿ ವಡೆ ಶಾಪಿಂಗೋಸ್ಕರ ಬಂದ್ವಿ. ಇರು, ಸೆಂಟೆನ್ಸ್ ಮುಗಿಸ್ತೀನಿ. ಬಟ್ ವಡೆ ಏನೂ ಬೈ ಮಾಡಿಲ್ಲ. ಇಲ್ಲಿ ಕೂಡ ನಾನೇ ಬಂದ್ಬಿಟ್ಟು ಬೈ ಮಾಡಿದೆ ಪಾಪ. H&Mಗೆ ಅಂತ ಒಂದು ಇದಷ್ಟೇ ನಾನು ತಗೋಬೇಕು ಅಂತ. ಅಲ್ಲೋ, ವ್ಲಾಗಲ್ಲಿ ಪ್ರೂಫ್ ಇದೆ. ನೀನು ಬಟ್ಟೆ ಟ್ರೈ ಮಾಡ್ತಿರೋದು ವ್ಲಾಗಲ್ಲಿ ಪ್ರೂಫ್ ಇದೆ. ನೋಡಕ್ಕಷ್ಟೇ ಹೋಗಿದ್ದು ನಾನು. ವಿಂಡೋ ಶಾಪಿಂಗ್ ನಮಗೆಲ್ಲ ಇಲ್ಲಿ ಆಗುತ್ತಾ H&M ತಗೊಳ್ಳೋಕ್ಕೆ? ಗೈಸ್, ಇವನ್ ಕಾರ್ ನೋಡಿ ಬಟ್ಟೆ ಅಂಗಡಿ ಆಗೋಗ್ಬಿಟ್ಟಿದೆ. ಎಲ್ಲ ಕಡೆ ಬಟ್ಟೆ 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 ಬಟ್ಟೆ. ಏನು ವಡೆ, ಇಲ್ಲೇ ವ್ಯಾಪಾರ ಮಾಡ್ಬೇಕು ಅನ್ಕೊಂಡಿದ್ಯಾ? ನೀನು ಹಂಗೆ ಮಾಡ್ಬಿಡ್ತೀನಿ. ಡಿಡ್ ಯು ಜಸ್ಟ್ ಸೇ ನಿನ್ನೂ ಹಂಗೆ ಮಾರ್ಬಿಡ್ತೀನಿ? ಏನು ಹೇಳ್ದೆ ನೀನು? ವ್ಲಾಗ್ ಅಲ್ಲಿ ಪ್ರೂಫ್ ಇದೆ. ಓಕೆ ಓಕೆ, ಸಾಕು ಬಿಡು. ವಿಲ್ ಕಮ್ ಟು ದ ಮೇನ್ ಪಾಯಿಂಟ್. ಮೇನ್ ಟಾಪಿಕ್ ಏನಂದ್ರೆ, ಥ್ಯಾಂಕ್ಸ್ ವಡೆ ನನಗೆ ಏರ್ಪೋರ್ಟ್ ಕೊಡ್ಸಿದ್ದಕ್ಕೆ. ಇಷ್ಟು ಒಳ್ಳೆ ಬುದ್ಧಿ ಹೆಂಗ್ ಬಂತು ವಡೆ? ಎಲ್ಲಿಂದ ಬಂತು ಇಷ್ಟು ಒಳ್ಳೆ ಬುದ್ಧಿ?
ಯಾಕೆ ಸುಮ್ಮನೆ ಬೇಕು, ಫೋನ್ ಕೊಡ್ಸಿದ್ಯಾ ಅದಕ್ಕೆ ಅದು ಸಮ ಅಲ್ಲ, ಸ್ವಲ್ಪ ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಮಾಡೋಣ ಅಂತ ಮಾಡಿ. ಅಂದ್ರೆ ನಾನು ನಿಂಗೆ ಫೋನ್ ಕೊಡ್ಸಿರಲಿಲ್ಲ ಅಂದ್ರೆ ನೀನು ನಂಗೆ ಏರ್ಪೋರ್ಟ್ಸ್ ಕೊಡಿಸ್ತಾ ಇರಲಿಲ್ಲ. ಇಲ್ಲ ಪಾಯಿಂಟ್ ಟು ಬಿ ನೋಟೆಡ್. ಇನ್ನೊಂದು ಕೊಡ್ಸು ಸುಮ್ಮನೆ ನನಗೆ ಅಷ್ಟೇ ಗೈಸ್. ಇದೇ ನಮ್ಮ ಫ್ರೆಂಡ್ಶಿಪ್. ಓಕೆ, ಥ್ಯಾಂಕ್ಸ್ ಫಾರ್ ದಟ್. ಥ್ಯಾಂಕ್ಸ್. ವೆಲ್ಕಮ್. ಓಕೆ ಗೈಸ್, ಸೊ ದಿಸ್ ಇಸ್ ದಿ ಎಂಡ್ ಆಫ್ ದ ವ್ಲಾಗ್. ಇವನ್ಗೆ ಇವಾಗ ಸುಶಿ ತಿನ್ನಕ್ಕೆ ಹೋಗೋಣ ಅಂತ ಕೇಳ್ತಾ ಇದ್ದೀನಿ, ಬರ್ತಾನ ಇಲ್ವಾ ಗೊತ್ತಿಲ್ಲ. ಸುಶಿ ತಿನ್ನಕ್ಕೆ ಹೋದ್ರೆ ಅದನ್ನು ವ್ಲಾಗ್ ಮಾಡ್ತೀನಿ. ಅದರ್ವೈಸ್ ದಿಸ್ ಇಸ್ ದಿ ಎಂಡ್ ಆಫ್ ದ ವ್ಲಾಗ್. ವಡೆಗೆ ಸುಶಿ ತಿನ್ನಕ್ಕಂತೂ ನಾನು ಕನ್ವಿನ್ಸ್ ಮಾಡೋಕ್ಕಾಗಿಲ್ಲ, ಬಟ್ ಇಲ್ಲಿ ಬೇರೆ ಒಂದು ಕೆಫೆ ಕೋರ್ಮಂಗ್ಲದಲ್ಲೇ ಸಿಕ್ತು, ಕೆಫೆ ರೀಸೆಟ್ ಅಂತ. ಇಟ್ ಲುಕ್ಸ್ ವೆರಿ ಕ್ಯೂಟ್. ಸೊ ಇವಾಗ ಇಲ್ಲಿ ಡಿನ್ನರ್ ತಿನ್ನಕ್ಕೆ ಬಂದಿದ್ದೀವಿ. ಇವನ್ ವಡೆಗೆ ಗ್ರೀನ್ ಬೇಕು ಅಂತ ಇಲ್ಲಿ ಕೂತಿದ್ದಾನೆ, ಆಚೆ ಗ್ರೀನ್ ಇದೆ. ವಡೆ ಹೆಂಗಿದೆ? ಕೆಫೆ ಹೆಂಗ ಅನ್ಸ್ತು? ಚೆನ್ನಾಗಿ ಅನ್ಸ್ತು. ಅದ್ಮೇಲೆ ಜಿಮ್ ಇದೆಯಂತೆ, ಫುಲ್ ಹೋಲಿಸ್ಟಿಕ್ ಏನೋ ಇತ್ತು, ಅಂದ್ರೆ ಫುಲ್ ಯೋಗ. ಬಟ್ ಅಲ್ಲೆಲ್ಲ ಗಾರ್ಲಿಕ್ ಬ್ರೆಡ್ ವಿತ್ ಚೀಸ್ ಅಂತೆಲ್ಲ ಕೊಡ್ತಾ ಇದ್ರು. ಓಕೆ, ದೋಸ್ ಪ್ರಿಫರ್ ಫ್ಯಾಟ್ ದೇ ಕ್ಯಾನ್ ಈಟ್. ಅಂದ್ರೆ ನಮ್ ತರ ಆಚೆ ಅವರು ಹೋದ್ರೇನು ತಿನ್ಬೋದಲ್ವಾ. ಸೊ ಬೇಸಿಕಲಿ ಅಲ್ಲಿ ಜಿಮ್ ಮಾಡೋರಿಗೆ ಹೆಲ್ದಿ ಫುಡ್, ಜಿಮ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಹೆಲ್ದಿ ಫುಡ್ ತಿನ್ನಿ ಅಂತ ಮಾಡಿರೋದು. ಇಟ್ಸ್ ನೈಸ್. ಸೇಮ್ ಗೋಲ್ಡ್ಸ್ ಜಿಮ್ ಅಲ್ಲೂ ಫಸ್ಟ್ ಕಾನ್ಸೆಪ್ಟ್ ಬಂದಿದ್ದು ಗೋಲ್ಡ್ ಜಿಮ್ ಅಲ್ಲಿ ಈ ತರ. ಕಲ್ಟಲ್ಲಿ ಇತ್ತಲ್ಲ, ಕಲ್ಟಲ್ಲಿ ಗೊತ್ತಿಲ್ಲ, ಗೋಲ್ಡ್ ಜಿಮ್ ಅಲ್ಲಿ. ಈಟ್ ಫಿಟ್. ಹೌದಾ? ಸೊ ಈಗಷ್ಟೇ ಡಿನ್ನರ್ ಮುಗಿಸ್ಕೊಂಡು ಬಂದ್ವಿ. ಜಾಗ ನಂಗೆ ಇಷ್ಟ ಆಯಿತು. ಲೈಕ್ ಇಟ್ ವಾಸ್ ವೆರಿ ಪೀಸ್ಫುಲ್ ಆ್ಯಂಡ್ ನೈಸ್. ಥಾಯ್ ಕರಿ ಆ್ಯಂಡ್ ಚೀಸ್ ಗಾರ್ಲಿಕ್ ಬ್ರೆಡ್, ಅವಕಾಡೋ ಶೇಕ್ ತೊಗೊಂಡೆ, ಇವನ್ ವಡೆ ಕಾಫಿ ತೊಗೊಂಡ. ಇಟ್ ವಾಸ್ ವೆರಿ ನೈಸ್, ವೆರಿ ಪೀಸ್ಫುಲ್. ಎನಿವೇಸ್, ದಿಸ್ ಇಸ್ ದಿ ಎಂಡ್ ಆಫ್ ದ ವ್ಲಾಗ್ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ನನಗೆ ಏರ್ಪೋರ್ಟ್ಸ್ ಪ್ರೋ ಸೆಕೆಂಡ್ ಜನ್ರೇಷನ್ ವಡೆ ಕೊಡಿಸಿದ್ದಾನೆ. ಯಾವುದೋ ಒಂದು ಒಳ್ಳೆ ದಿನ ಅಂತ ಅನಿಸ್ತಾ ಇದೆ. ಜನರಲಿ ಇವ್ನಿಗೆ ಈ ಥರ ಥಾಟ್ಸೇ ಬರಲ್ಲ. Like his emotional quotient is like 0. Emotional intelligence is 0. Somehow ಏನೋ ಅನ್ಕೊಂಡು ಕೊಡಿಸಿದಾನೆ. I'm like so happy. It's the end of the vlog, guys. ಈ vlog ಇಷ್ಟ ಆಗಿದ್ರೆ don't forget to like, comment, share and subscribe. Okay, bye.